Good morning, everyone. Today we are going to learn about important maxims in law of thoughts. So that's what we have studying under law of thoughts. Various Latin maxims have been included for better understanding of law of thoughts. ಅಪಕೃತ್ಯ ಕಾನೂನಿನಲ್ಲಿ ಹಲವಾರು ಮ್ಯಾಕ್ಸಿಮ್ಸ್ಗಳು ಏನಿದ್ದಾವೆ ಅವುಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಈ ಅಪಕೃತ್ಯದಲ್ಲಿ ಬರ್ತಕ್ಕಂತಹ ಹಲವಾರು ಅಂಶಗಳನ್ನು ಬಹಳ ಸೂಕ್ತವಾದ ರೀತಿಯಲ್ಲಿ ನಾವು ಅದನ್ನು ಅರ್ಥೈಸ್ಕೋಬೋದಾಗಿರ್ತದೆ. ಅದರಲ್ಲಿ ದ ಫಸ್ಟ್ ಮ್ಯಾಕ್ಸಿಮ್ ಇಸ್ ಯುಬಿಜಸ್ ಇಬಿ ರೆಮಿಡಿಯಮ್. ಫಾರ್ ಎವರಿ ರಾಂಗ್ ಲಾ ಪ್ರೊವೈಡ್ಸ್ ಎ ರೆಮಿಡಿ. ಎಲ್ಲಿ ಹಕ್ಕಿರ್ತದೆಯೋ ಅಲ್ಲಿ ಪರಿಹಾರ ಇರ್ತದೆ ಎಂಬ ಒಂದು ತತ್ವ ಅಥವಾ ಒಂದು ನಾನುಡಿ ಏನಿದೆ ಅದು ಯುಬಿಜಸ್ ಇಬಿ ರೆಮಿಡಿಯಮ್ ಆಗಿರ್ತದೆ. ಇಟ್ಸ್ ಎ ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ ವೇರ್ ದೇರ್ ಇಸ್ ಎ ರೈಟ್ ದೇರ್ ಇಸ್ ಎ ರೆಮಿಡಿ. ಎಲ್ಲಿ ಹಕ್ಕಿರುತ್ತದೆಯೋ ಅಲ್ಲಿ ಪರಿಹಾರ ಕೂಡಿರ್ತದೆ ಅನ್ನೋದು ಕೂಡ ಇದರ ಒಂದು ತಾತ್ಪರ್ಯ. ಇಟ್ ಈಸ್ ಈವನ್ ಒನ್ ಆಫ್ ದ ಎಸೆನ್ಷಿಯಲ್ ಆಫ್ ಲಾ ಆಫ್ ಥಾಟ್ಸ್ ವೇರ್ ಒನ್ಸ್ ರೈಟ್ ಹ್ಯಾಸ್ ಬೀನ್ ಡಿನೈಡ್ ಆರ್ ಇನ್ವೇಡೆಡ್. ಲಾ ಪ್ರೊವೈಡ್ಸ್ a definite structure to safeguard the rights of that person. Just means a legal authority demanding or ordering to do something, and the word remedium means a remedy. ನೋಡಿ, ಇಲ್ಲಿ ನಾ ಹೇಳಿದಾಗೆ ಯಾವ ರೀತಿಯಲ್ಲಿ ಲ್ಯಾಟಿನ್ ಮ್ಯಾಕ್ಸಿಮ್ ಏನು ಬರ್ತದೆ ಆ ಮ್ಯಾಕ್ಸಿಮ್ಗಳ ಅಡಿಯಲ್ಲಿ ನಾವು ಇಲ್ಲಿ ಲಾ ಆಫ್ ಥಾಟ್ಸನ್ನು ಅರ್ಥೈಸ್ಕೋಬೇಕಾಗ್ತದೆ. ಇದು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಆದಂತಹ ಬಹಳ ಪ್ರಾಮುಖ್ಯತೆಯಿಂದ ಕೂಡಿದಂಥ ಒಂದು ತತ್ವ ಆಗಿರ್ತದೆ. The basic principle contemplated in the maxim is that when a person's right is violated, the victim will have an equitable remedy under the law. The maxim also states that the person whose right is being infringed has a right to enforce the infringed right through any action before a court. All law courts are also guided with the same principle of ubigus ibi remedium. ನೋಡಿ, ಇಲ್ಲಿ ನಾ ಹೇಳಿದಾಗೆ ಹಲವಾರು ನಿರ್ಧರಿತ ಪ್ರಕರಣಗಳ ಮೂಲಕ ಕೂಡ ನಾವಿಲ್ಲಿ ಅರ್ಥೈಸ್ಕೋಬೇಕಾಗ್ತದೆ. ದ ಫಸ್ಟ್ ಒನ್ ಇಸ್ ಆಸಿಬಿ ವರ್ಸಸ್ ವೈಟ್. ನಾವು ಹೇಳಿದಾಗೆ ಏನು ಒಂದು ಇಂಜುರಿಯಸ್ ಸೈನೆ ಡೆಮ್ನೆ ಅಂತ ನಾವೇನಲ್ಲಿ ಅರ್ಥ ಮಾಡ್ಕೊತೀವಿ, ಅದೇ ಥರ ಇಲ್ಲೂ ಕೂಡ ಅಷ್ಟೇ. ವೆನ್ ದ ಲಾ ಕ್ಲೋಸ್ ಎ ಮ್ಯಾನ್ ವಿತ್ ಎ ರೈಟ್ he must have means to vindicate and maintain it and remedy. If he is injured in the exercise and enjoyment of it, it is a vain thing to imagine a right without a remedy or reciprocal. ಇಲ್ಲಿ ಹಕ್ಕು ಕೊಟ್ಟ ನಂತರ ಪರಿಹಾರನೂ ಕೂಡ ಕೊಟ್ಟಿರಬೇಕು. ಹಕ್ಕು ಕೊಟ್ಬಿಟ್ಟು ಪರಿಹಾರ ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಯೂಸ್. ಸೊ ದಟ್ಸ್ ದ ಕೇಸ್ ದಿಸ್ ಯುಬಿಜಸ್ ಇಬಿ ರೆಮಿಡಿಯಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇನ್ ದ ಕೇಸ್ ಡಿಫೆಂಡೆಂಟ್ ಹೂ ವಾಸ್ ಅನ್ ಆಫೀಸರ್ ಇನ್ ದ parliamentary election refused to take a vote of the plaintiff. Although the party of the plaintiff won the election, there was no monetary damage to him, yet there was a legal damage to the plaintiff. Defendant was liable to pay him damages. ನೋಡಿ, ಇಲ್ಲಿ ಈ ಪ್ರಕರಣದಲ್ಲಿ ಹೇಳಿದ ಹಾಗೆ ಇಲ್ಲಿ ಯಾವುದೇ ಆದಂಥ ರೀತಿಯಲ್ಲಿ ನಷ್ಟ ಆಗಿರೋದಿಲ್ಲ, ಬಟ್ ಆತನ ಕಾನೂನಾತ್ಮಕವಾದಂಥ ಹಕ್ಕುಗಳಿಗೆ ಇಲ್ಲಿ ಚ್ಯುತಿ ಆಗಿರೋದ್ರಿಂದ ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್, ಯಾರಿಲ್ಲಿ ಎಲೆಕ್ಷನಲ್ಲಿ ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ ಅವರು ಇಲ್ಲಿ ಬಾಧ್ಯತೆಗೆ ಒಳಪಡ್ತಾರೆ. ದೆನ್ ಹಿ ಹ್ಯಾಸ್ ಟು ಪೇ ದ ಕಾಂಪೆನ್ಸೇಷನ್ ಅನ್ನೋದನ್ನು ಈ ತತ್ವದಲ್ಲಿ ಹೇಳ್ತಾನೆ. ಎರಡನೇ ತತ್ವ ಹೋದಂತಂದರೆ ಆಕ್ಷೋ ಪರ್ಸನಾಲಿಸ್ ಮಾರಿತರ್ ಕಮ್ ಪರ್ಸನ ಅಂತ ಬರ್ತದೆ. ಎ ಪರ್ಸನಲ್ ರೈಟ್ ಆಫ್ ಆ್ಯಕ್ಷನ್ ಡೈಸ್ ವಿತ್ ಎ ಪರ್ಸನ್. ಏನೊಂದು ವೈಯಕ್ತಿಕವಾದಂತಹ ದಾವೆ ಹೂಡುವಂಥ ಒಂದು ಹಕ್ಕು ಆ ವ್ಯಕ್ತಿ ಜೀವಂತ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಇರ್ತದೆ. ಆತ ಮರಣ ಹೊಂದಿದ ನಂತರ ಆ ಹಕ್ಕು ಕೂಡ ಅಲ್ಲಿ ನಶಿಸಿ ಹೋಗ್ತದೆ ಅನ್ನೋದು ಹೇಳ್ತದೆ. ದ ಆ್ಯಕ್ಷನ್ ಆಫ್ ಥಾಟ್ಸ್ ಆರ್ ಡೆಸ್ಟ್ರಾಯ್ಡ್ ಬೈ ದ ಡೆತ್ ಆಫ್ ಇಂಜೂರ್ಡ್ ಪಾರ್ಟಿ. ದ ಕೇಸಸ್ ಕೆನಾಟ್ ಬಿ ಪಾಸ್ಡ್ ಓವರ್ ಟು ದ ನೆಕ್ಸ್ಟ್ ಪರ್ಸನ್ ಅದರ್ ದೆನ್ ದ ಪರ್ಸನ್ ಹಿಮ್ಸೆಲ್ಫ್. ನೋಡಿ, ನಾವಿಲ್ಲಿ ದಾವೆ ಹೂಡಬೇಕಾದ್ರೆ ಯಾರು ಇಲ್ಲಿ ಬಾಧಿತನಾಗಿರ್ತಾನೆ ಅಥವಾ ಯಾರು ಇಲ್ಲಿ ನೊಂದಿರ್ತಾನೆ ಆತನೇ ಅಲ್ಲಿ ನ್ಯಾಯಾಲಯಕ್ಕೆ ಹೋಗಿ ದಾವೆನ ಹೂಡಬೇಕಾಗ್ತದೆ. ಆತನ ಮತ್ತೊಬ್ಬ ವ್ಯಕ್ತಿ ಅಥವಾ ಆತನ ಬದಲಿ ವ್ಯಕ್ತಿಗಳು ಇಲ್ಲಿ ದಾವೆ ಹೂಡಿ ಆತನ ನಾವು ಕಾಂಪೆನ್ಸೇಷನ್ ಕೊಡ್ತೀವಿ ಅಂತ ಬಂದರೆ ಕಾನೂನು ಇಲ್ಲಿ ಒಪ್ಪೋದಿಲ್ಲ. ಅದನ್ನು ಈ ಒಂದು ಮ್ಯಾಕ್ಸಿಮ್ ಹೇಳ್ತದೆ. ಆಕ್ಷೋ ಪರ್ಸನಾಲಿಸ್ ಮಾರಿತರ್ ಕಮ್ ಪರ್ಸನ. Besides this, an action may be brought by the personal representative of the deceased. The maxim was first used in 1496, where a woman died before paying the charges on her for defaming someone, and hence the maxim was applied and the tortfeasor could not recover the damages. Though it was first used by the King's Bench in Clement versus Vincent, it was popularized with the cases like Bain's case, Pinchot case, etc.
ಹಲವಾರು ದಾವೆಗಳಲ್ಲೂ ಕೂಡ ಅಷ್ಟೇ ಈ ಒಂದು ತತ್ವವನ್ನು ನಾವು ಅಳವಡಿಸ್ಕೊಳ್ಕಾಗ್ತದೆ. ಈ ಪಿಂಚೋ ಕೇಸ್ ರೂಲ್ಡ್ ದಟ್ ಕಾಂಟ್ರಾಕ್ಚುಯಲ್ ಲಿಯಬಿಲಿಟಿ ವಾಸ್ ಟ್ರಾನ್ಸ್ಮಿಟಬಲ್ ಇಫ್ ಡೆಟಾರ್ ಹ್ಯಾಡ್ ಡೈಡ್ ಬಟ್ ದ ಕೊಲಾಟ್ರಲ್ ಪ್ರಾಮಿಸಸ್ ಗೆಟ್ over with the death of the debtor. One of the founding cases of the maxim actio personal cum mercenes Ambly versus Trott. In the case, the defendant had appropriated some animals from the plaintiff and then died without returning them. The plaintiff was ultimately unsuccessful in getting damage due to the application of actio personalis maritor cum persona. It was held that if the case would have been on some property, a definite cause of action arises, but as the case was against a person not with a property, the case cannot be passed over, will get over as soon as plaintiff or defendant dies. ನೋಡಿ ಇವೆಲ್ಲನೂ ಕೂಡ ಬರ್ತದೆ. ಇಲ್ಲೇನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ವ್ಯಕ್ತಿಗಳು ಬದುಕಿದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ಅವರ ವಿರುದ್ಧ ದಾವೆಯನ್ನು ಹೂಡಬೇಕಾಗ್ತದೆ. ಆ ವ್ಯಕ್ತಿಗಳೇ ಸತ್ತಂಥ ಸಂದರ್ಭದಲ್ಲಿ ನಾವು ಅವರ ವಿರುದ್ಧ ಹಕ್ಕುಗಳನ್ನು ಅಥವಾ ಅವರ ವಿರುದ್ಧ ನಾವು ನಷ್ಟಭರ್ತಿಗಾಗಿ ದಾವೆ ಹೂಡಿ ಪರಿಹಾರ ಪಡ್ಕೊಳ್ಳೋದಕ್ಕೆ ಇಲ್ಲಿ ಕಷ್ಟ ಆಗ್ತದೆ ಅನ್ನೋದನ್ನು ಹೇಳ್ತಾರೆ. ಇದು ಎರಡನೇ ತತ್ವ ಆಗ್ತದೆ. And then we move on to the next one, ex turpi causa non oritur action. From a dishonorable cause an action does not arise. ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ದಾವೆ ಹೂಡಬೇಕಾದ್ರೆ ಹಲವಾರು ಕಾರಣಗಳಿರ್ತವೆ. ಆ ಕಾರಣಗಳೇನಾದರೂ ಕೂಡ ಸೂಕ್ತ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾವುದೇ ಆದಂಥ ದಾವೆ ಇಲ್ಲಿ ಉದ್ಭವಿಸೋದಿಲ್ಲ. ಎಕ್ಸ್ ಟರ್ಪಿ ಕಾಸಾ ನಾನ್ ಓರಿತರ್ ಆ್ಯಕ್ಷನ್, ಇದು ಕೂಡ ಲ್ಯಾಟಿನ್ ಪದ ಆಗಿರ್ತದೆ. Plaintiff would not be able to recover damages if it arises having in connection with an illegal activity. The maxim is called illegality defense. ನೋಡಿ ಇಲ್ಲಿ ನಾವು ಹೇಳಿದಾಗೆ ಕರಾರಲ್ಲೂ ಕೂಡ ಅಷ್ಟೇ, there must be one of the essential under Indian Contract Act of 1872, the object or whatever enter into between the two parties that has been illegal, ಕಾನೂನಾತ್ಮಕವಾಗಿರಬೇಕಾಗ್ತದೆ. ಆ ಉದ್ದೇಶ ಅಥವಾ ಆ ವ್ಯಕ್ತಿಗಳು ಏನು ಒಪ್ಪಂದವನ್ನು ಮಾಡ್ಕೊತಾರೆ ಅದು ಕಾನೂನು ಬದ್ಧತೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ದಟ್ ಕೆನಾಟ್ ಬಿ ಎನ್ಫೋರ್ಸ್ ಬಿಫೋರ್ ದ ಕೋರ್ಟ್ ಆಫ್ ಲಾ. ನ್ಯಾಯಾಲಯದ ಸಮ್ಮುಖದಲ್ಲಿ ನಾವು ಅದನ್ನೇನು ಮಾಡಬೇಕಾಗ್ತದೆ, ಅಮಲು ಜಾರಿ ಅಥವಾ ಎನ್ಫೋರ್ಸ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತದೆ. ಅದನ್ನು ಈ ಒಂದು ತತ್ವ ಹೇಳ್ತದೆ, ಎಕ್ಸ್ ಟರ್ಪಿ ಕಾಸಾ ನಾನ್ ಓರಿತರ್ ಆ್ಯಕ್ಷನ್ ಅನ್ನೋದನ್ನು. ಇನ್ ದ ಕೇಸ್ ಆಫ್ ಓಲ್ಮನ್ ವರ್ಸಸ್ ಜಾನ್ಸನ್, ಇಟ್ ವಾಸ್ ರೂಲ್ಡ್ ಬೈ Lord Mansfield, Chief Justice, that the case brought by the plaintiff was involved with an illegal activity, that is smuggling, on the part of the plaintiff, and hence he cannot claim damages from the defendant. In this case, the plaintiff sold a large quantity of tea to the defendant on a bill of exchange, which he knew was further going to involve in the smuggling business. The defendant was unable to honor the bill, and the plaintiff brought suit in the court, which was duly rejected on the grounds of ex turpi causa non oritur action. ಇಲ್ಲಿ ಹೇಳ್ತಾರೆ, whatever things you are going to do that has been under the law or that has been enforceable under the law, ಕಾನೂನಾತ್ಮಕವಾಗಿರಬೇಕು. ಕಾನೂನಿನ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನೀವೇನಾದರೂ ಕೂಡ ಒಪ್ಪಂದಗಳಾಗಿರ್ಬೋದು ಅಥವಾ ಯಾವುದೇ ಆದಂಥ ವ್ಯವಹಾರಗಳಾಗಿರ್ಬೋದು ಅದನ್ನು ಮಾಡೋಂಥ ಸಂದರ್ಭದಲ್ಲಿ ಮಾತ್ರ ನಿಮಗೆ ಕಾನೂನಿನ ಅಡಿಯಲ್ಲಿ ಪರಿಹಾರ ಸಿಗ್ತದೆ ಹೊರತು ಇಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡೋದಕ್ಕೆ ಇಲ್ಲಿ ಬರೋದಿಲ್ಲ. ದೆನ್ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಇನ್ಯುಂಡೋ ಅಂತ ಒಂದು ಬರ್ತದೆ. ಸಮಥಿಂಗ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಸ್ಟೇಟೆಡ್ ಬಟ್ ಆ್ಯಸ್ ದ ಸೆಕೆಂಡ್ರಿ ಡಿಫಾಮೇಟ್ರಿ ಮೀನಿಂಗ್. ಉನ್ಮೋಕ್ತಿಗಳು ಅಥವಾ ಉನ್ಮೋಕ್ತಿ ಅಂತ ಬರ್ತದೆ, ಇದು ಕನ್ನಡದಲ್ಲಿ ಹೇಳ್ತಾರೆ. ಇದು ಕೂಡ ಇಲ್ಲಿ ಮಾನಹಾನಿಲಿ ಬರ್ತದೆ. ಆ ಮಾನಹಾನಿಲಿ ಏನಂತ ಹೇಳಿದ್ರೆ ಆ ಮೇಲಿನ ಅರ್ಥ ನಿಮಗೆ ಯಾವುದೇ ಆದಂತಹ ಮಾನಹಾನಿ ಅನಿಸೋದಿಲ್ಲ, ಆದರೆ ಒಳ ಅರ್ಥ ಏನು ಬರ್ತದೆ ದೆನ್ ದಟ್ ಈಸ್ ಅಮೌಂಟ್ಸ್ ಟು ಎನ್ ಡಿಫಮೇಷನ್. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಟ್ ಈಸ್ ಅ ಡಿಫಮೇಟರಿ ಸ್ಟೇಟ್ಮೆಂಟ್ ಮೇಡ್ ಬೈ ಅ ಡಿಫೆಂಡೆಂಟ್ ವಿಚ್ ಮೇ ನಾಟ್ ಬಿ ಡಿಫಮೇಟರಿ ಒನ್ ಬಟ್ ಅನ್ ಇನ್ನೋಸೆಂಟ್ ಒನ್ ಬಟ್ ವಿಚ್ ಕಂಟೈನ್ಸ್ ಎ ಸೆಕೆಂಡ್ರಿ ಮೀನಿಂಗ್ ಎನಫ್ ಟು ಮೇಕ್ ಇಟ್ ಎ ಡಿಫಮೇಟರಿ ಆರ್ ಡಿರೋಗೇಟರಿ ಸ್ಟೇಟ್ಮೆಂಟ್. ನೋಡಿ ಈ ಪ್ರಕರಣದಲ್ಲಿ ಏನಾಗ್ತದೆ, ಮಾರಿಸನ್ ವರ್ಸಸ್ ರಿಚಿ. The newspaper company published that Mr. Morrison has given birth to twins, but when actually she has married only 3 months ago. Though in a common notion, statement is not defamatory, but if the full facts are known, the statement is definitely derogatory on a lady and hence defamatory. ನೋಡಿ ಈ ಪ್ರಕರಣದಲ್ಲಿ ಏನಾಗ್ತದೆ, ಆಕೆ ಮದುವೆಯಾಗಿ 3 ತಿಂಗಳಾಗಿದೆ. 3 ತಿಂಗಳಾದಂಥ ಸಂದರ್ಭದಲ್ಲಿ ಏನು ಒಂದು ಟ್ವಿನ್ಸ್ಗೆ ಜನ್ಮವನ್ನು ನೀಡಿದಲೆ ಅನ್ನೋದನ್ನು ಪಬ್ಲಿಷ್ ಮಾಡಿಬಿಟ್ಟಿರ್ತಾರೆ.
ಮದುವೆಯಾಗಿ 3 ತಿಂಗಳಾಗಿದೆ. ಈಗ ಮದುವೆ ಆದ ನಂತರ ಆದಂಥ ಸಂದರ್ಭದಲ್ಲಿ ಇದರ ಹಿಂದೆ ಆಕೆ ಏನಾದರೂ ಕೂಡ ಮದುವೆಗಿಂತ ಮೊದಲೇ ಗರ್ಭವತಿ ಆಗಿಲ್ಲ ಅನ್ನೋದು ಆಕೆಯ ಮೇಲೆ ಅಥವಾ ಆಕೆಯ ಮಾನಹಾನಿ ಅಥವಾ ಆಕೆಯ ಚಾರಿತ್ರದ ಮೇಲೆ ಇಲ್ಲಿ ಪರಿಣಾಮವನ್ನು ಬೀರ್ತದೆ. ಕ್ಯಾರೆಕ್ಟರ್ ಮೇಲೆ ಇಲ್ಲಿ ಪರಿಣಾಮ ಬೀರೋದ್ರಿಂದ ದ ಇನ್ನರ್ ಥಿಂಗ್, ಆಚೆ ಕಡೆ ಅಥವಾ ಹೊರ ಅರ್ಥ ಯಾವುದೇ ಒಂದು ರೀತಿಯಲ್ಲಿ ಬರೋದಿಲ್ಲ, ಬಟ್ ಒಳ ಅರ್ಥ ಏನು ಬರ್ತದೆ, ದೆನ್ ಇಟ್ ಅಮೌಂಟ್ಸ್ ಟು ಎನ್ ಡಿಫಮೇಟರಿ. ನೋಡಿ, ಇನ್ನೂ ಒಂದು ಪ್ರಕರಣ ಹೇಳ್ತದೆ, ಕ್ಯಾಸಿಡಿ ವರ್ಸಸ್ ಡೈಲಿ ಮಿರರ್. The newspaper company published that the picture of plaintiff husband with a girl posing with him, stating that they both were engaged. The plaintiff, who was the actual wife, got enraged as everyone in the society started thinking bad about her and her relationship with her husband, and sued the newspaper company. She was entitled to get ಡ್ಯಾಮೇಜಸ್. ಈ ಪ್ರಕರಣದಲ್ಲೂ ಕೂಡ ಅಷ್ಟೇ, ಒಬ್ಬ ವಿವಾಹಿತ ಪುರುಷನನ್ನು ಮತ್ತೊಬ್ಬ ಮಹಿಳೆಯ ಜೊತೆ ಆ ಫೋಟೋವನ್ನು ಇಲ್ಲಿ ಡಿಪಿಕ್ಟ್ ಮಾಡಿರ್ತಾರೆ. ಆ ಡಿಪಿಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಮತ್ತು ಆ ಮಹಿಳೆ ಏನಿರ್ತಾಳೆ ಆಕೆಯ ಮೇಲೂ ಕೂಡ ಇಲ್ಲಿ ಪರಿಣಾಮ ಬೀರ್ತದೆ, ಎಲ್ಲ ಕೂಡ ಇಲ್ಲಿ ಆಗ್ತದೆ. ನೆಕ್ಸ್ಟ್ ವಿ ಮೂವ್ ಟು ದ ರೆಸ್ ಇಪ್ಸಾ ಲೋಕಿಟ. ಥಿಂಗ್ಸ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ಕೃತ್ಯವೇ ಆ ಘಟನೆಯನ್ನು ಅಲ್ಲಿ ಹೇಳ್ತದೆ ಅನ್ನೋದನ್ನು ಈ ಒಂದು ತತ್ವ ಹೇಳ್ತದೆ. ರೆಸ್ ಎಪ್ಸಾ ಲೋಕಿಟರ್ ಇಸ್ ಯೂಸ್ಡ್ ಇನ್ ದ ಕೇಸಸ್ ಆಫ್ ನೆಗ್ಲಿಜೆನ್ಸ್. ನಿರ್ಲಕ್ಷ್ಯತೆಯಲ್ಲಿ ನಾವು ಇದನ್ನು ಕಾಣ್ತೀವಿ. ವೇರ್ ಪ್ರಾಪರ್ ಎವಿಡೆನ್ಸ್ ಇಸ್ ನಾಟ್ ಸ್ಟೇಟೆಡ್ ಬಟ್ ದ ಫ್ಯಾಕ್ಟ್ಸ್ ಆರ್ ಎನಫ್ ಟು ಡಿಸ್ಪರ್ ದ ನೆಗ್ಲಿಜೆನ್ಸ್ ಅಂಡ್ ಪ್ರೂವ್ ದ ಡಿಫೆಂಡೆಂಟ್ ಗಿಲ್ಟಿ. ದ ಮ್ಯಾಕ್ಸಿಮ್ ವಾಸ್ ಫಸ್ಟ್ ರೂಲ್ಡ್ ಇನ್ ಬೈರ್ನೆ ವರ್ಸಸ್ ಬೋರ್ಡಲ್. ಇನ್ ದ ಕೇಸ್ ದ ಡಿಫೆಂಡೆಂಟ್ ಲೆಫ್ಟ್ ಎ wheat barrel negligently from the third floor which fell on the plaintiff and he suffered injury. Here perhaps no concrete proof was available, as it was a case of res ipsa loquitur, as it was evident that defendant was liable for the damages. ನೋಡಿ, ಇಲ್ಲಿ ಹೇಳ್ತಾರೆ, accident happens all the time, and the mere fact that an accident has occurred does not necessarily mean that someone negligence caused it. In order to prove negligence in a personal injury lawsuit, the plaintiff must present evidence to demonstrate that the defendant negligence resulted in the plaintiff injury. Sometimes direct evidence of the defendant negligence does not exist, but plaintiff can still use circumstantial evidence in order to establish negligence. ನಿರ್ಲಕ್ಷ್ಯತೆ ಅಂತ ನಾವು ಓದ್ತೀವಿ. ಆ ನಿರ್ಲಕ್ಷ್ಯತೆಯಲ್ಲಿ ನಾವು ನಿರೂಪಣೆ ಮಾಡೋದು ಅಥವಾ ಸಾಬೀತು ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಕೆಲವೊಂದು ಬಾರಿ ಆ ಸಂದರ್ಭಗಳು ಮತ್ತು ಆ ಘಟನಾವಳಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮ್ಗೆ ಅನಿಸುತ್ತೆ ಇಲ್ಲಿ ಯಾರು ಇಲ್ಲಿ ನಿರ್ಲಕ್ಷ್ಯತೆಯನ್ನು ತೋರಿದ್ದಾರೆ ಅನ್ನೋದು ಗೊತ್ತಾಗ್ತದೆ. res ipsa is one of the circumstantial evidence that allows a reasonable fact finder to determine that the defendant negligence caused an unusual event that subsequently caused injury to the plaintiff. The res ipsa doctrine arose out of a case where the plaintiff suffered injuries from a falling barrel of flour while walking by a warehouse. At the trial, the plaintiff attorney argued that the facts spoke for themselves and demonstrate the warehouse negligence, since no other explanation could account for the cause of the plaintiff injuries. ನೋಡಿ, ಇಲ್ಲಿ ಹೇಳ್ತಾರೆ, ಇಲ್ಲಿ ಕೆಳಗಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಳ್ಳೋಂಥ ಸಂದರ್ಭದಲ್ಲಿ ಏನು ಆ ಮನೆಯ ಮೇಲೆ ಏನು ಒಂದು ಪದಾರ್ಥವನ್ನು ಇಟ್ಟಿರ್ತಾರೆ, ಆ ಪದಾರ್ಥ ಇಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಕಟ್ಟಿರೋದಿಲ್ಲ ಅಥವಾ ಅದನ್ನು ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡಿರೋದಿಲ್ಲ. ಅದೇನಾಗ್ತದೆ, ಮೇಲಿಂದ ಕೆಳಗಡೆ ಬಿದ್ದುಬಿಡುತ್ತೆ. ಆ ಬಿದ್ದಂಥ ಸಂದರ್ಭದಲ್ಲಿ ಕೆಳಗಡೆ ಯಾರು ಪಾದಚಾರಿ ಹೋಗ್ತಾ ಇರ್ತಾನೆ ಅವನ ತಲೆ ಮೇಲೆ ಬೀಳ್ತದೆ. ತಲೆ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಆ ಘಟನೆಯನ್ನೇ ನೋಡಿದಂಥ ಸಂದರ್ಭದಲ್ಲಿ ಯಾರ ನಿರ್ಲಕ್ಷ್ಯತೆ ಇದೆ ಅನ್ನೋದಿಲ್ಲಿ ನಮಗೆ ಅರ್ಥ ಆಗ್ತದೆ. ಆ ಮನೆಯ ಮಾಲೀಕ ಆ ವಸ್ತುವಿನ ಮೇಲೆ ನಿಯಂತ್ರಣ ಏನಿಟ್ಟಿರ್ತಾನೆ, ಆ ನಿಯಂತ್ರಣವನ್ನು ಇಟ್ಟಂಥ ಸಂದರ್ಭದಲ್ಲಿ ಈ ಹ್ಯಾಸ್ ಟು ಪ್ರಾಪರ್ಲಿ ಮೇಂಟೈನ್, ಅದನ್ನು ನಿಯಂತ್ರಿಸುವಂಥ ಒಂದು ಅಧಿಕಾರ ಆತನಿಗೆ ಇರ್ತದೆ. ಇಷ್ಟು ಮ್ಯಾಕ್ಸಿಮ್ಗಳು ನೀವೇನು ಲಾ ಆಫ್ ಟಾಟ್ಸಲ್ಲಿ ಆ ಲ್ಯಾಟಿನ್ ಮ್ಯಾಕ್ಸಿಮ್ಸು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇವುಗಳನ್ನು ನೀವು ಅರ್ಥೈಸ್ಕೊಂಡಂಥ ಸಂದರ್ಭದಲ್ಲಿ ಯಾವುದೇ ಆದಂಥ ಲಾ ಆಫ್ ಟಾಟ್ ಕಾನ್ಸೆಪ್ಟ್ಗಳು ಏನು ಬರ್ತದೆ, ಆ ಕಾನ್ಸೆಪ್ಟ್ಗೆ ಒಳಗೊಂಡಂತೆ ಈ ಅಂಶಗಳು ಕೂಡ ಭಾಳಷ್ಟು ಇಂಪಾರ್ಟೆಂಟನ್ನು ಇರ್ತದೆ. ದ ಇಂಪಾರ್ಟೆಂಟ್ ಮ್ಯಾಕ್ಸಿಮ್ ಯುಬಿಜಸ್ ಇಬಿರೆಮಿಡಿಯಮ್, ಆ್ಯಕ್ಷಿಯೋ ಪರ್ಸನಾಲಿಟ್ ಮಾರಿತರ್ ಕಂ ಪರ್ಸನಾ, ಎಕ್ಸ್ಟರ್ಪಿ ಕಾಸ ನಾನೋರಿತರ್ ಆ್ಯಕ್ಷನ್, innuendo and res ipsa loquitur. These are the 5 maxims which is very much important to understand various concepts under law of torts. Thank you.